ಫೋನ್ ಹಚ್ಚಿ ಮಾತಾಡ್ತಾನ ದಿನ. ಯಾಕ ಏನಾತ? ನೋಡಿಲಿ ಆ ಹಲ್ಕಟ್ ಬಾಡೆ ಲೆಟರ್ ಬರ್ದಾನ. ಅದು ಮತ್ತೆ ಯಾವ್ದೋ ಓಣೆ ಹುಡುಗನ ಕೈಯಾಗ ಕೊಟ್ಟು ಕಳ್ಸಾನ, ಚೋಟನ್ ಕೈಯಾಗ. ಆ ಚೋಟೆ ತಂದು ಕೊಟ್ಟ ನನಗ. ಆ ಚೋಟೆ ಸುಮ್ಮನೆ ಇರ್ತಾನ, ಈಗ ಓಣೆ ಎಲ್ಲಾರ ಮುಂದೆ ಹೇಳ್ತಾನ. ನನ್ನ ಮರ್ಯಾದೆ ಏನು ಉಳಿತು ಹೇಳಿ ನೀನ ನೋಡುನು. ಅಯ್ಯಯ್ಯೋ, ನಂಗೆ ಗೊತ್ತಿಲ್ಲ ಅವ್ನು ಹಿಂಗೆ ಮಾಡ್ತಾನಂತ ನಂಗೆ ಗೊತ್ತಿಲ್ಲ. ಒಟ್ಟಿಗಿಟ್ಟಿರ್ಲಿ ಬಿಡ್ಲಿ, ಏನೋ ಒಂದು ಮರ್ಯಾದಿಂದ ಜೀವನ ಮಾಡ್ಕೊಂಡದಾರ ನಮ್ಮಪ್ಪ ನಮ್ಮವ್ವ. ಈ ರೀತಿ ಮಾಡಿ ಮರ್ಯಾದೆ ತೆಗಿಬೇಕಂತ ಮಾಡಿ ಏನೋ ಅವ್ರದ. ಈ ಓಣೆನ್ ಮಂದಿ ಏನಂತಾರ, ಲಕ್ಷ್ಮಿ ಅವನ್ನ ನೋಡ್ಕೊಂಡಾಳ ಅಡ್ಡಾಡ್ತಾಳ ಅವ್ನ ಕೂಟ ಅಂತಾರ. ನಾವು ಲವ್ ಲೆಟರ್ ಬರ್ದಿದ್ದು ನಾವು ಅಲ್ಲಂದಿದ್ದು ಅವ್ರಿಗೇನು ಗೊತ್ತಾಕತಿ. ಮೊದ್ಲ ನಮ್ಮ ಓಣ್ಯಾಗ 7 ಡಿಂಗ್ರಿ ಬಿಲ್ಲಾರ ಅದಾರ. ಇಲಿ ಹೋತಂದ್ರೆ ಹುಲಿ ಹೋತಂತಾರ, ಇಷ್ಟ್ ಹಚ್ಚಿ ಮಾತಾಡ್ತಾರ. ಮುಗಿದು ಹೋತು. ಮೊದ್ಲ ನಮ್ಮವ್ವ ನೆಟ್ಟಗ ಆರಾಮಾಗಿ ಓಣ್ಯಾಗಿರೋದಕ್ಕೆ ಒಬ್ಬೊಬ್ರಿಗೆ ಹೊಟ್ಟಿವ್ರಿ. ಅವರೆಲ್ಲರೂ ಮಾತಾಡ್ತಾರ ಈಗ. ಅಯ್ಯೋ ಅಳಬೇಡಿ ಲಕ್ಷ್ಮಿ, ನಂಗೆ ಅವ್ನು ಹಿಂಗೆ ಮಾಡ್ತಾನಂತ ಗೊತ್ತಿದ್ದಿಲ್ಲ. ಅವ್ನು ಯಾಕೆ ಹಿಂಗೆ ಲವ್ ಲೆಟ್ರ್ ಬರ್ದ? ಛೇ, ಅಯ್ಯೋ ಸಾರಿ ಲಕ್ಷ್ಮಿ, ಸಾರಿ. ನಾ ಬೇಕಂತ ಮಾಡಿಲ್ಲೇ. ಬೇಕಂತನ ಬೇಡ ಅಂತನ ಒಟ್ಟು ಮಾಡಿದಿಲ್ಲವಾ ತಾಯಿ ಪುಣ್ಯದ ಕಿತ್ತಿ. ಇದೇ ಫಸ್ಟ್ ಇದೆ ಲಾಸ್ಟ್. ಇನ್ನು ಮೇಲೆ ನನ್ನ ನಿನ್ನ ಫ್ರೆಂಡ್ಶಿಪ್ ಕಟ್ಟೆ. ನಿನ್ನಂತ ಗೆಳತಿ ಬೇಕಾಗಿಲ್ಲ ನನಗೆ. ಲಕ್ಷ್ಮಿ ಸಾರಿ ಲಕ್ಷ್ಮಿ, ನಾ ಬೇಕಂತ ಮಾಡಲಿಲ್ಲ ಲಕ್ಷ್ಮಿ. ಪ್ಲೀಸ್ ಪ್ಲೀಸ್, ನೀ ಹಿಂಗೆ ಮಾಡಬೇಡ. ಈ ಊರಾಗ ನಂಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನೀನೇ ಹಿಂಗೆ ಮಾಡಿದ್ರೆ ಹೆಂಗೆ? ಕ್ಯಾ ಲಕ್ಷ್ಮಿ ಕೈಕುರುವರಿಗೆ ಎಮ್ಮ ಲಕ್ಷ್ಮಿ? ಇಲ್ಲಪ್ಪ, ನಾ ಎಲ್ಲ ಹೇಳಕತ್ತೀನ್ರಿ, ಮಾತಾಡತ್ತೀನ್ರಿ ನಾನು. ಕೈಕು ಜೂಟ್ ಬೋಲ್ತಿ ಅಬ್ಬಿ ಸುನಿಮೈ. ನಿಮಗ್ ಕೇಳಿಸ್ತಾ? ಅದ ಯಾರ ಮಾತಾಡೋದು ಏನಾರ ಕೇಳ್ತಾ ಏನಪ್ಪ? ಇಲ್ಲ ಇಲ್ಲ, ನಾನು ಇಲ್ಲ, ನಾ ಹತ್ತಿಲ್ಲ. ಅರೆ ನಿಮ್ದು ಕಣ್ಣು ನೋಡಿ ಹಸಿದು ಆಗಿದೆ, ಕಣ್ಣಲ್ಲಿ ಪಾನಿದು ಬಂದಿದೆ. ಅಯ್ಯ ಧೂಳು. ಕ್ಯಾ ಕರ್ನಮ್ಮ? ಮಜಾಕಾತು. ನಿಮ್ದು ಏನಾದರೂ ಮಾಡ್ಕೊಳ್ಳಿ. ಯಪ್ಪ ದೇವ್ರೆ. ಅಳಬೇಡಿ. ಅಳದಲ್ಲ, ಏನೋ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇನ್ನೊಂದ್ಸಲ ಆ ಭಾಡೆ ನನ್ನ ಸುದ್ದಿಗೆ ಬಂತಂದ್ರೆ ಮತ್ತೆ ನೀನು ಮಾತ್ರ ಸುಮ್ಮನೆ ಬಿಡೋದಲ್ಲ ನಾನು. ಏನ ಮೊದಲ ಅದನ್ನ ನಿನ್ನ ಲೈಕ್ ಬಾಯಿ ಅವ್ನು ಫೋನ್ ಹಚ್ಚಿ ಅವ್ನು ಮಾತಾಡಕ್ಕೆ ಹೇಳ. ಈ ರೀತಿ ಲೆಟರ್ ಬರೆದ್ರೆ ಅದು ಮಾಡಿದ್ರೆ ಹಿಂದಿನ ಬಿದ್ರೆ ಲಕ್ಷ್ಮಿ ಹೊಳ್ ನೋಡ್ತಾಳ ಹೂ ಅಂತಾಳ ಅಂತೆಲ್ಲ ತಿಳ್ಕೊಬೇಡ. ಇಂಥವೆಲ್ಲ ನಮ್ಮನಿ ಅಸಹ್ಯ ಕೆಲಸ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಡ ಅವಂಗ. ಏನ ಮತ್ತು ನಾನು ನಮ್ಮ ಅವ್ಗೆ ಹೇಳಿದೆ ಏನ ನಮ್ಮ ಅಕ್ಕನ ಗಂಡಗ ಮತ್ತು ಇವ್ನು ಇದ್ದಲ್ಲೇ ಹುಡ್ಕೊಂಬಂದು ಚಡ್ಡಿನ ಉದುರಿಸ್ತಾನವ. ಮತ್ತೆ ಹುಷಾರಿ. ಈ ಭಾಡೆನ ಒಮ್ಮೆ ಕಣ್ಣೆತ್ತು ನೋಡಿಲ್ಲ, ನಿಂತು ಬಿಟ್ಟತಿ. ಬಾಯ್ ತಕೊಂಡು ಊರು ಭಾಡೆ ಹೇಳ್ಬಿಡ ಅವಂಗ. ಹಾಂ ಆಯ್ತಾಯ್ತು ಹೇಳ್ತೀನಿ. ಆಮೇಲೆ ನೀನು ನನ್ನ ಜೊತೆ ಇನ್ನೊಂದ್ಸರಿ ಮಾತಾಡ್ಬೇಡ. ನಿಂದು ನಂದು ಮುಗೀತು. ಏನ ಲಕ್ಷ್ಮಿ ಸಾರಿ ಲಕ್ಷ್ಮಿ, ಪ್ಲೀಸ್ ನನ್ನ ಫ್ರೆಂಡ್ಶಿಪ್ ಬಿಡಬೇಡೆ. ಸಾರಿ. ಫ್ರೆಂಡ್ ಅಂತಂದೇಳಿ ನಾಚಿಕೆಕತ್ ಹೇಳಕ್ ನನಗಂತೂ ಹೊತ್ತಾಗ ಅಷ್ಟು ಗೊತ್ತಾಗಲ್ಲ ನಿಂಗೆ. ಅಲ್ಲೇ ಫ್ರೆಂಡ್ ಅಂತಂದ್ರೆ ಹೆಂಗಿರ್ಬೇಕು? ಓ ಫ್ರೆಂಡಿಗೆ ಒಳ್ಳೇದು ಬಯಸಾರ ಆದ್ರೆ ಫ್ರೆಂಡ್ ಆಗಿರ್ಬೇಕು, ಇಲ್ಲಾಂದ್ರೆ ಇರಬಾರ್ದು ಆ ಥರ. ಏನ ನಾಚಿಕೆ ಬರಂಗಿಲ್ಲ. ನೀನಂತರೂ ಲವ್ ಮಾಡಕತ್ತಿ, ಅಂತ ಇಂಥ ಸುಳ್ಳು ಹೇಳಿ ಮೊಬೈಲ್ನೆಲ್ಲ ಮುಚ್ಚಿಟ್ಕೊಂಡು ಇದು ಮಾಡತ್ತಿ. ನನಗಂತದೇನು ಹರ್ಕತ್ ಬಿದ್ದಿಲ್ಲವಾ? ಏನ ಇಷ್ಟಕ್ಕೂ ನಮ್ಮ ಅಪ್ಪ ನಮ್ಮವನ್ನ ಬಿಟ್ಟು ಹೋಗೋ ಉದ್ದೇಶನೇ ನನ್ನ ತಲೆಯಾಗಿಲ್ಲ. ಏನ ನಮ್ಮ ಅಪ್ಪ ನಮ್ಮವನ್ನ ಬಿಟ್ಟು ಹೋಗ್ಬೇಕಂತಿಲ್ಲ, ಮನಿ ಹಳೆ ಅಂತಂದು ಇಟ್ಕೊಂಡು ನಮ್ಮ ಅಪ್ಪ ನಮ್ಮವನ್ನ ನೋಡ್ಕೋಬೇಕಂತದೇನು ನಾನು. ಗೊತ್ತೈತಿ? ಏನ ನಿನ್ನಂಗಲ್ಲ ನಾನು. ಅಲ್ಲೇ ನಿನ್ನಂಗಲ್ಲ ಅಂತಿಲ್ಲ. ಅಕ್ಕ ನಿಮ್ಮ ಅಕ್ಕ ಲವ್ ಮಾಡ್ಲಿಲ್ಲನ, ಅದಕ್ಕಾದ್ರೂ ಸಪೋರ್ಟ್ ಮಾಡಿದ್ದೀನಿ. ಹಂಗಾರೆ ಹಿಂಗೆ ಮಾತಾಡ್ತಿ. ನಮ್ಮ ಅಕ್ಕಂದು ನಿಂದಕ್ಕೆ ಹೋಲಿಸ್ಕೋಬೇಡ ನೀನು. ಏನ ನಮ್ಮ ಅಕ್ಕ ನಿನ್ನಂಗ ಲವ್ ಮಾಡಿ ಪೊದ್ಯಾಗ ಹೋಗಿ ಕುಂತ್ನಿ, ಯಾವ್ದಾರು ಹೊಲ್ದಾಗ ಕಡಿಮ್ಯಾಗ ಕುಂತ್ನಿ, ಏನ ಹೊಳ್ಳೊಳ್ಳಿ ಬೆಟ್ಟೆ ಅದನ್ನೇ ಡ್ರೆಸ್ ಹಾಕೊಂಡು ಏನ ಚಾಟಿಂಗ್ ಮಾಡಿದ್ನಿ, ಕದ್ದು ಮುಚ್ಚಿ ವಿಡಿಯೋ ಕಾಲ್ ಮಾಡಿದ್ದು, ಫೋನ್ ಮುಚ್ಚಿಟ್ಕೊಂಡು ಮಾತಾಡೋದು, ಇಂಥವೆಲ್ಲ ನಮ್ಮ ಅಕ್ಕ ಮಾಡಿಲ್ಲ. ಏನ ನನಗೆ ಗೊತ್ತೈತೆ ನಮ್ಮ ಅಕ್ಕನ ಬಗ್ಗೆ. ನೀನೇನು ಹೇಳ್ತಿ ಅದನ್ನ? ಇಷ್ಟಕ್ಕೂ ನಮ್ಮ ಮಾವ ಏನ ಎಷ್ಟು ಚಂದ ಅವ್ರ ತಂದೆ ತಾಯಿ ಕರ್ಕೊಂಬಂದು ಕನ್ನೆ ತೋರ್ಸ್ಯಾನ. ಕನ್ನೆನ ಐಕಿನ್ನ ಮಾಡ್ಕೋತೀನಿ ಅಂದಮೇಲೆ ಒಪ್ಕೊಂಡಿದ್ದ. ನೀ ದೊಡ್ಡ ಹೇಳಕ್ ಬರಬೇಡ ಇಲ್ಲಿ. ಏನ ಅಷ್ಟಕ್ಕೂ ಆಕಿ ವಯಸ್ಸೇನ ನಿನ್ನ ವಯಸ್ಸೇನ? ಆಕಿ ಡಿಗ್ರಿ ಎಲ್ಲ ಮುಗಿದು ಫೈನಲ್ ಇಯರ್ ಇದ್ದಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲ. ಆಕಿ ವಯಸ್ಸಿಗೆ ಅದು ಕರೆಕ್ಟಾಗಿ ಐತಿ. ನಿನ್ನ ವಯಸ್ಸೆಷ್ಟು? ಇನ್ನು ಓದ್ಬೇಕು ನೀನು. ಬಿಕ್ಕೇಡಿ ಮಾರಿಯಕ್ಕೆ ಮತ್ತೆ ನನ್ನ ಅಕ್ಕನ ಬಗ್ಗೆ ಮಾತಾಡ್ತೀಯೇನ? ನೋಡೋ ಹೆಚ್ಚಿಗೆ ಹಾರಾಡಿದಿ. ನಿಮ್ಮ ಅಪ್ಪ ನಿಮ್ಮವನ್ ಮುಂದೆ ಹೇಳ್ತಾನೆ ಮತ್ತೆ. ಏನ ನಾನು ಹಂಗೆ ಬಾಯಿ ಮುಚ್ಕೊಂಡಿರೋಕ್ಕೆಲ್ಲ. ನನಗೆ ಫ್ರೆಂಡ್ಶಿಪ್ಗಿಂತ ಮರ್ಯಾದಿನ ಮುಖ್ಯ. ಇಂಥವ್ರು ನನ್ನ ಫ್ರೆಂಡ್ಶಿಪ್ ಆಗೋದೇ ಬೇಡ ನನಗೆ. ನನಗೆ ಏನೇನೋ ಓದಿ ಇನ್ನೂ ಏನೋ ಒಂದು ಚಂದ ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ನಂಗೆ. ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಓದಿ ನನಗೆ ಗೊತ್ತದ. ನಿನ್ಗೇನು ಗೊತ್ತು? ಕಾಪಿ ಹೊಡೆದಂಗಲ್ಲ ಎಕ್ಸಾಮ್ದಾಗ. ತೋರ್ಸೆ ಲಕ್ಷ್ಮಿ ಅಂತ ಕೇಳಿ ಬರೀತಿದ್ದಲ್ಲ, ಹಿಂಗಲ್ಲ. ಏನ ಸುಮ್ಮನೆ ನಂಗೆ ಸುಮ್ಮನೆ ಎಲ್ಲ ಮತ್ತೆ ಮಾತಾಡಕತ್ತೆ ಅಂದ್ರೆ ಮತ್ತೆ ನಾನು ತಳಗಿಂದ ಬುಡದ ಮಟ್ಟ ಏರ್ಸ್ಬಿಡ್ತೇನೆ. ಮತ್ತೆ ಎಷ್ಟು ಕೆಟ್ಟದಿಯಲ್ಲ, ಹೆಂಗೆ ಮಾತಾಡ್ತಿ? ನಾನೇನು ಅವನಿಗೆ ನಿಂಗೆ ಲವ್ ಲೆಟ್ರ್ ಬರೀ ಅಂದಿದ್ದೇನ? ಲಕ್ಷ್ಮಿ ಎಷ್ಟು ಮನ್ಸಿಗೆ ನೋವಾಗೋಗಿ ಮಾತಾಡತ್ತಿ. ನಾನೇನು ನಿಮ್ಮ ಅಕ್ಕಗೆ ನಾನು ಹೋಲಿಕೆ ಮಾಡಲಿಲ್ಲ, ಹೇಳಿದೆ ಲವ್ ಮಾಡಲಿಲ್ಲ ನಾನು ಹಂಗೆ ಅಂತೇಳಿ. ಲವ್ ಮಾಡಟ್ ವಯಸ್ಸಿಗೆ ಮಾಡ್ರಿ, ಓದು ವಯಸ್ಸಿಗೆ ಓದ್ಬೇಕು. ಏನ ನೋಡವಾ, ಬ್ಯಾರೆ ಹುಡುಗಿಯರ್ ಹೆಂಗ ನನಗೆ ಬದಬೇಕಾಗಿಲ್ಲ. ನನಗೆ ಮಾತ್ರ ಯಾವ ಲವ್ ಮಾಡೋ ಇಂಟ್ರೆಸ್ಟು ಇಲ್ಲ. ಏನ ನನ್ನ ಮೈಂಡ್ ಓದು ಕಡೆ ಐತಿ. ನಾನು ನಡ್ಕೊಳ್ಳೋದು ಸಣ್ಣ ಹುಡುಗಿಯರ ಥರನೇ ನಡ್ಕೋತೀನಿ. ಯಾಕಂದ್ರೆ ನಾ ಇರೋದು ಹಂಗದೇನಿ. ನೋಡು, ನನಗೆ ಓದು ಅದು ಬಿಟ್ಟು ಲವ್ ಮಾಡು ಏನ ಅವ್ನು ನೋಡು ಆ ಪದ್ಯಾಗ ಹೋಗಿ ಕುಂದ್ರು ಚಾಟಿಂಗ್ ಮಾಡಿ ಇವೆಲ್ಲ ಆಗಿ ಬರಲ್ಲ. ಹೇಳಕತ್ತೀನಿ ಕೇಳ. ಮೊದಲು ಆ ಭಾಡ್ಯಾಗ ಫೋನ್ ಹಚ್ಚಿ ಏನ ನಿನ್ನ ಲೈಕ್ ಬಾಯ್ಗೆ ಹೇಳು. ಇನ್ನೊಮ್ಮೆ ಆ ಹ್ಯಾಂಡ್ಸಮ್ ರೆಕ್ಸೋ ನನ್ನ ಜೊತೆ ಕರ್ಕೊಂಬಂದ್ರೆ ಮತ್ತೆ ಅಲ್ಲೇ ತೆಗ್ದು ಹುಗ್ದ ಬಿಡ್ತೇನೆ ಅಂತೇಳಿ. ನಿನ್ನ ಫ್ರೆಂಡ್ಶಿಪ್ ಕಟ್ಟಿ ಇನ್ಮೇಲೆ ಮಾತಾಡ್ಬೇಡ ನನ್ನ ಜೊತೆಗೆ. ಅಲ್ಲ, ಯಾವನ ಲವ್ ಲೆಟರ್ ಬರೆದ್ರೆ ಈಕಿ ನನ್ನ
ಆಮೇಲೆ ಬಂದಾಳಿಕೆ ಮಾಡ್ತೀನಿ ತಡಿ ನಿನಗೆ. ನಾ ಏನು ಹೇಳಕ್ಕೆ ಹೋಗುದಿಲ್ಲ ಕೇಳಕ್ಕೆ ಹೋಗುದಿಲ್ಲ. ದೊಡ್ಡ ನಮ್ಮಪ್ಪನ ಮುಂದೆ ಬಂದು ಹೇಳಿದ್ರೆ ಏನು ಮಾಡೋದು? ಯಪ್ಪ ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಯಪ್ಪ ಬೇಡ, ಇವಳಿದ್ರಿಗೆ ಅವ್ನಿಗೆ ಫೋನ್ ಮಾಡಿ ಆವಾಜ್ ಹಾಕ್ಬೇಕು. ಇಲ್ಲ ಅಂದ್ರೆ ಮತ್ತೆ ಈಕಿ ಬಂದು ನನಗೆ ಹೇಳ್ತಾಳೆ. ಹೆಂಗೋದ್ರು ನನಗೆ ಸುತ್ಕೊಂತತಿ. ನಿಮ್ಮ ಮನೆಗೆ ಎಷ್ಟಾರ ಲೆಟ್ರ್ ಕೊಡ್ತಾರ, ಆಗಲ್ಲೊಂದು ಬಂದು ಕೊಟ್ಟೋಗೇನಿ ದೊಡವ. ಈಗೊಂದು ಬಂದೈತಿ ಲೆಟ್ರು. ಎಂತ ಲೆಟ್ರಲ್ಲ ಇದು? ಲವ್ ಲೆಟ್ರು. ಆ ಶಾಂತಕ್ಕ, ಈ ವಯಸ್ಸಿಗೂ ನಿನಗೆ ಲವ್ ಲೆಟರ್ ಬರೀತಾರಂದ್ರ ಬಾರಿ ಗ್ರೇಟಾ. ಮತ್ತೆ ನೋಡವ, ನಮಗ ಬರೆಯಾರ ದಿಕ್ಕಿಲ್ಲ. ಯವ್ವ ದೇವ್ರೆ, ಲವ್ ಲೆಟ್ರಾ? ಯವ್ವ, ಈ ವಯಸ್ಸಿಗೆ ಏಯ್ ಯಾವನವ ಲವ್ ಲೆಟರ್ ಬರ್ದಾವ? ಹೆಂಗಿದ್ನವ? ಈ ಊರನವನ ಏನ್ ಬೇರೆದವನ? ಅವನ ಬಂದ್ ಕೊಟ್ಟು ನನ್ನ ಕೈಯಾಗ ಎತ್ತಾಗೊಂಡವ. ಏನದು? ಯಾರು ಏನು ಕೊಟ್ರ? ಯಮ್ಮ, ನಿನ್ ಸಸಿಗೆ ಯಾರ ಲವ್ ಲೆಟರ್ ಬರ್ದಾರ? ಏ ಬಿಡಾಡಿ ಮುಸ್ತಿನ ಬಾಯಿ, ಏನಂತೀಯ? ಯಾವ್ದ ಏನ ಊರ್ ಭಾಡೆ ಅಲ್ಲ, ಏನ್ ಮಸ್ಕಿರಿ ಮಾಡಕ್ ಬರ್ದಿರ್ದಾರ ಏನಪ್ಪ? ಏನ? ಅರೆ ಈ ಸ್ಕೀಮ್ ಹಾಕಿ ಬುಡ್ಡಿ, ನಿಮ್ದು ಮನೆಗೆ ಪ್ರೇಮಂದು ಪತ್ರಾಗೆ ಬಂದಿದೆ. ಹಾ, ನಿಮ್ದುಗೆ ಪ್ರೇಮಂದು ಪತ್ರಾಗೆ ಬಂದಿದೆ. ಯವ್ವ ದೇವ್ರ ಪರಮಾತ್ಮ, ಏನ ನನಗ್ ಪ್ರೇಮ್ ಪತ್ರ ಬರ್ದಾರ? ಎಂತ ಬಿಕ್ಕೇಡಿ ಬರ್ಗೆಟ್ ಬಾಡ್ಯ ಇರ್ಬೇಕವ ನನಗ್ ಪ್ರೇಮ್ ಪತ್ರ ಬರ್ದಾನಂದ್ರ ನನ್ನ ಗಂಡಿಲ್ಲದ್ ಗೊತ್ತಾಗೆ ಬರ್ದಿರ್ಬೇಕು ಊರ್ ಬಾಡ್ಯ. ಯಾವಾಗ ಯಾವ ಮೂಲ್ಯಾಕ ಹಾಕೊಂತ ಕೂತಿದ್ನೆ ಇವ ಹೇಳ್ತೀನಿ ಕೊಂತ. ಹರೇದ್ ಹುಡುಗಿಯಾರಿಗೆ ಬರದ್ರ ಇನ್ನೂ ಬೆನ್ನರ ಹತ್ಯಾವನ್ನ ನನಗ್ ಬರದ್ರ ಏನ್ ಮಾಡ್ಬೇಕು? ಇವ ಈ ವಯಸ್ಸಕ್ಕೆ ನನ್ನ ಗಂಡನ ಒಂದು ದಿನ ಪ್ರೇಮ್ ಪತ್ರ ಬರಲಿಲ್ಲ, ಇನ್ನು ಇದ್ಯಾದ ಬಾಡ್ಯ ಬರದ್ರ ನಾ ಯಾಕೆ ತಿರಿ ಕೆಡಿಸ್ಕೊಲಿ? ಯವ್ವ ಊರಾನ್ ಮಂದಿ ಏನಂದಾರ? ಯವ್ವ ಈ ವಯಸ್ಸಕ್ಕೆ ಕಿವುಡ್ ಮಲ್ಲಮ್ಮಗ ಪ್ರೇಮ್ ಪತ್ರ ಬರೀತಾರಂದ್ರ ಯವ್ವ ನನ್ನಂತ ಶೀಲವಂತ ಪರಮ ಪತಿವ್ರತೆ ಆದಂತ ನನ್ನ ಮೇಲೆ ಜನ ತಪ್ಪು ತಿಳ್ಕೊಳಂಗಿಲ್ಲ. ಅಯ್ಯೋ, ಮುದುಕಿ ಕಿವಿಗೆ ಹೆಂಗ್ ಕೇಳತ್ ನೋಡ. ತಡಿ ಕಾಡ್ಸೋನು ಒಂದಿಟ್ಟು ಶಾಂತಕ್ಕ, ಸುಮ್ನಿರ್ನಿ. ಏ ಮುತ್ತಿ, ಯಾವ್ದಾರ ಹಳೆ ಕೈ ಮ್ಯಾಕೆದ್ದತನ್ ನೋಡ್. ಮತ್ತೆ ನಿನ್ ಗಂಡ ಎಕ್ಸ್ಪೈರ್ ಆಗಿದ್ ಗೊತ್ತಾಗಿ ಸಾಲಾಗಿಂದ ಏನಾರ ಲವ್ ಗಿವ್ ಮಾಡ್ತಿದ್ನ, ಏನ್ ಹೊಲಕ್ ಕೆಲ್ಸಕ್ಕೆ ಹೋಗ್ಬೇಕಾರ ಲವ್ ಮಾಡ್ತಿದ್ನ ನೋಡವ. ಅಜ್ಜನ ಆಗಿರ್ತಾನ ಬಿಡು. ಈಗ ನಿನಗಿಂತ ಒಂದ್ 5-10 ವರ್ಷ ಹೆಚ್ಚು ಕಮ್ಮಿ ಇದ್ದಾವ ಅನ್ಕೋ ಅವಂಗ. ಏನ ಸಾಯಿಕಿತ್ತ ಮುಂಚೆ ನಿನ್ ಕೂಟ ಒಂದು ಡುವೆಟ್ ಹಾಡಿ ಸಾಯ್ಬೇಕಂತ ಕಾಯಕತ್ತಿರ್ಬೇಕ. ಹಳ್ಳದ ದಂಡ್ಯಾಗ ನೀನು ಅವನ ಜೊತೆಗೆ ಕುಂತ ಲೈನ್ ಹೊಡೆದದ್ದು ಮರತಿಯೇನ? ಕೆರೆಯಾಗ ಕಲ್ಲೋಗದಿದ್ದು ಮರತಿಯೇನ? ಈಗ ನೆನಪಾಗಿ ಅಜ್ಜ ಡವ್ ಹೊಡ್ಯಾಕ್ ಬಂದಿರ್ಬೇಕು ನೋಡು. ಪ್ರೇಮ್ ಪತ್ರ ಬರ್ದಾನ. ಏನೇನ್ ಬರ್ದಾನ ಓದುನಾ? ಏ ಬೆಂಡ್ಲಿ, ನಿನ್ನ ಮತ್ತೇನಿಲ್ಲ, ನಿನ್ನ ಇದ ಬಾಗಲ್ ತೋರಣಕ್ಕೆ ಕಟ್ಟೆ ಬಿಡ್ತಾನೆ. ನಿನ್ನ ಮತ್ತೆ ಊರ್ ಬಿಡಾಡಿ. ನಾನು ಪರಮ ಪತಿವ್ರತೆ, ಏಕಪತಿವ್ರತಸ್ತೆ. ಅಬ್ಬಬ್ಬಬ್ಬ, ಏಕಪತಿವ್ರತಸ್ತೆ. ಶಾಂತಕ್ಕ, ನಿನಗ್ ಬಂದ್ ಲವ್ ಲೆಟರ್ ಅದಕ್ಕೆ ಬಂದ ತುತ್ತಿ ಕೊಡತದ. ಅಲ್ಲ, ನನಗೆ ಯಾವ ಲವ್ ಲೆಟರ್ ಬರ್ದಾವ ಊರ್ ಮುಲ್ಲ? ತೆಲಿನಾಗಿ ಮನಕತತೆ ಇವ ನನಗ. ನಿನ್ ಸೊಸಿಗೆ ಬಂದಿರೋದು ಲವ್ ಲೆಟರ್, ನಿನಗಲ್ಲ. ಏನ? ನನ್ನ ಸೊಸಿಗೆ? ಯವ್ವ ದೇವ್ರೆ, ನನ್ನ ಸೊಸಿಗೆ ನನ್ನ ಮಗಗೆ ಹಿಂಗಾಗಿ ಪಾರ್ಸಿ ಹೊಡೆದ್ ಬಿದ್ದಾನಂತೇಳಿ ಯಾವ ಊರ್ ಬಾಡೆ ಲವ್ ಲೆಟರ್ ಬರ್ದಾವ? ಈಕಿ ಹಳೆ ಲವ್ವರ ಇರ್ಬೇಕವ. ಸರಿ ಇಲ್ಲಿ ಕೇಳ್ತಾನೆ. ಏಯ್ ಯಾರವ? ಯಾವಲ್ಲಿ ಅವ? ಯಾವ ಊರ್ನವ? ಎಲ್ಲದನವ? ಏ ಸಲ ಬೆಟ್ಟಿಗಿರಿ ಇಬ್ರು? ಯಾವಾಗಿಂದ ನಡೆಸಿರಿದನ್ ಕಿಸಂಕುಳಿ? ಯಾವಾಗಿಂದ ನಡೆಸಿರಿದನ ಮೀಟಿಂಗ್? ಇದ್ರ ಭಾಷೆ ಇರ್ಲಿ, ನನಗ್ ಮಾತಾಡು ಮಾತಾಯ್ದು. ಯಮ್ಮ ಅತ್ತಿಯಾರ ಯಾಕ್ರಿ? ನಾನ್ ಏನಂತ ತಿಳ್ಕೊಂಡಿರಿ ನೀವ? ನಾನು ಇಲ್ಲೇ ಅಗ್ನಿ ಪ್ರವೇಶ ಮಾಡಿದ್ರು ಹೊರಗೆ ಹಂಗ ಬರ್ತಾನೆ. ಯಾಕಂದ್ರೆ ಅಷ್ಟು ಪತಿವ್ರತೆ ಅದೇನ್ ನಾನು. ನಾನು ಅಷ್ಟು ಪವಿತ್ರವಾದಕ್ಕಿದೇನ್ ನಾನು. ಏನ ಅಂತೀಯಲ್ಲ? ಅವನ ಹೆಸರೇನ? ಏನ ಪರ್ಶಾನ? ಯವ್ವ ಎಲ್ಲಿ ಕುಂತಿದ್ದೆ ಪರ್ಶ? ತಪಸ್ಸಿಗೆ ಲವ್ ಲೆಟರ್ ಹಿಡ್ಕೊಂಡು ಈಕಿನ ಸಿಗಲಿ ಅಂತೇಳಿ. ಯವ್ವ ನಾವಲ್ವ ಯವ್ವ ಅತ್ತಾಗ ಎಲ್ಲಿ ನೀನು ಅವ ಕೂಡ ನನ್ನ ಮಗ್ಗಿ ಹಿಂಗೆ ಮಾಡಿರಣ್ಣ ನೀವು. ಯಾಗಿರ್ಜಿ ಇದ್ರಾಗ ಏನ್ ಬರ್ದಾರ ಓದ್ಲೆ? ಕೊಡ ಅಂತ ಓದ್ತೇನೆ. ಅಲ್ಲ, ಊರ್ ಭಾಡ್ಯಾಗಳು ನನ್ನ ಮೊಮ್ಮಕ್ಳ ಮ್ಯಾಗ ಯಾವ ಭಾಡ್ಯಾನು ಕಣ್ಣು ಹಾಕ್ಬಾರ್ದು ಅಂತೇಳಿ ಕಣ್ಣಿಟ್ಟು ನಾಯಿಗತ್ತೆ ಕಾವಲಾಕಾದ್ಮೇಲೆ ಯವ್ವ ಬಾಗಲಾನ. ಅಲ್ಲ, ಅವರು ಮೊಮ್ಮಕ್ಕಳ ಬಿಟ್ಟಾರ, ಸೊಸಿನ ಹಾರಿಸ್ಕೊಂಡು ಹೊಂಟಾರಲ್ಲ. ಯವ್ವ ನಾವಲ್ಲವ ಯವ್ವ ಬೇಲಿನ ಎದ್ದು ಹೊಲ ಮೇಯಾಕತ್ತಲ್ಲ. ಗಿಡದಾನ ಹಣ್ಣು ಹರ್ಕೊಂಡು ಹೋಗಿದಾರೆ ಯಾವರ ಭಾಡ್ಯಾಗಳು ಅಂತ ಕಾಯ್ಕೋತ ಕುಂತ್ರ ಲಡ್ದು ಲಾಟೇನ್ರ ಬೇರಿಗೆ ಕೈ ಹಾಕ್ಯಾರಲ್ಲ. ಯವ್ವ ನಾ ಇನ್ನೇನು ಮಾಡ್ಬೇಕಾತ ಯವ್ವ? ಯಾವ ರೀತಿ ಕಾವಲ ಕಾಯಿಲೆ ನನ್ನ ಮಗ್ಗಿ ವಿಚಾರ ಗೊತ್ತಾದ್ರೆ ಡಬ್ರೇಸಿನ ಕೊಡ್ತಾನವ ಈಕಿಗೆ. ಅಯ್ಯೋ ಎಷ್ಟು ಮನ್ಸಿಗೆ ನೋವು ಮಾಡ್ಕೊತತೆ ಏನೋ ನನ್ನ ಮಗ. ವಾಯಿ ಮುದುಕಿ ಬಾಯಿ ಸೇದ್ಲಿ, ಏನು ಒಟ ಹಚ್ಚತ್ತೇವ ಓಣ್ಯಾಗ ನಿಂತ ಗಿರ್ಜಿ ಓದಲೆ. ಅದು ಏನಾರ ಹೆಸರು ಪಸರು ಊರಿಗಿರು ಬರ್ದಿದ್ನಂದ್ರ ಇವತ್ತು ಹೋಗಿ ಅವ್ನ ಕಾಲ್ ಮರ್ಗಿಲೆ ಹೊಡಿನಂತ ಓದ್ಲೆ. ಶಾಂತಕತ್ತರಿ. ನನ್ನ ಪ್ರೀತಿಯ ನಲ್ಲೆ, ಅಲ್ಲಲ್ಲಲ್ಲೇ ನಲ್ಲೆ, ಬಳಿಬಾರೆ ಚತುರೆ, ಚಂದ್ರಮನ ಕೈ ಸೇರೆ, ನೀನೇ ನನ್ನ ಉಸಿರೆ, ಇಬ್ಬರೂ ಸೇರೆ ಹೋಗೋಣ ಬಾನ ದಾರೆ. ಶಾಂತಕ ಯಾವನ ಕವಿನ ಇರ್ಬೇಕಿವ. ಓದಲೇ. ನಿನ್ನ ನೋಡಿದ ಕ್ಷಣ ನನ್ನನ್ನೇ ನಾ ಮರೆತೆ. ಅಲ್ಲಲ್ಲಲ್ಲ ಶಾಂತಕ್ಕ, ಚೀ ಕಳ್ಳಿ, ಕಣ್ಣಾಗ ಅನಸ್ತೇಶ ಕೊಟ್ಬಿಟ್ಟೆನೋ ಹಂಗ. ಅಲ್ಲ, ಒಂದ್ ರೇಂಜಿಗೆ ನೀನು ಚಂದ ಅದಿ. ನೋಡೋಣ ಮುಂದೇನ್ ಬರ್ದಾನ. ಲೇ ಖಬರ್ಗೇಡಿ ಗಿರ್ಜಿ, ಚಂದ ಓದ್ತೇನ ತಗೋಲೆ ನಿನಗ. ಪಟ ಓದ ಬಿಡಾಡಿ. ಎದಕ್ಕೆ ಕಾಲಿ ಪೀಲಿ ನಿಂದ್ರಿಸಿ ಪುಲಿಸ್ ಸ್ಟಾಪ್ ಕಾಮ ಎಲ್ಲ ಹಾಕೊಂತ ಓದ್ತಿ. ನನಗ ಲೇಟ್ ಆದಷ್ಟು ರಕ್ತದ ಒತ್ತಡ ಹೆಚ್ಚಾಗತೈತಿ. ಶಾಂತಕ್ಕ,
ಲವ್ ಲೆಟರ್ನ ಬಹಳ ರೊಮ್ಯಾಂಟಿಕ್ ಆಗಿ ಓದ್ಬೇಕು. ನಿಂಗೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ್ರಿ. ನೀನು ನನ್ನನ್ನು ಪ್ರೀತಿಸುತ್ತೀನಿ ಎಂದು ಹೇಳುತ್ತಿಲ್ಲ ಯಾಕೆ? ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನಗಾಗಿ ಹಗಲಿರಳು ಕಾಯುತ್ತಿದ್ದೇನೆ. ನಿನ್ನನ್ನು ಕಂಡಾಕ್ಷಣ ನನ್ನ ಮನಸ್ಸು ಇವಳೇ ನನ್ನ ಹೆಂಡತಿ ಎಂದು ಹೇಳಿತು. ನನ್ನ ಮನೆ ಒಡತಿ ಇವಳೇ ಎಂದು ಹೇಳಿತು. ನನ್ನ ಮನೆಯ ಮುಂಬಾಗಿಲ ತುಳಸಿ ಪೂಜೆಯನ್ನು ನೀನೇ ಮಾಡಬೇಕು ಎಂದು ತುಳಸಿ ಗಿಡವು ಕಾಯುತ್ತಿದೆ. ಅಬ್ಬಬ್ಬಬ್ಬ, ಅಲ್ಲ ಅಲ್ಲಿ ಬಂದ್ರೆ ತುಳಸಿ ಪೂಜೆ ಮಾಡಕ್ಕೆ ಇಲ್ಲಿದೆ ಯಾರು ಮಾಡ್ಬೇಕ? ನನ್ನ ನಿನ್ನ ಪ್ರೇಮ ಅಮರ, ತ್ಯಾಗ ಮಧುರ ಅಂತಾರ. ಆದರೆ ತ್ಯಾಗ ಮಾಡುವಷ್ಟು ಮನಸ್ಸು ನಂದಿಲ್ಲ. ನೀನು ನಾನು ಹಾಲು ಜೇನು, ನಮ್ಮಿಬ್ಬರ ಸಮ್ಮಿಲನ ಬಾನಂಚಿನ ಹೊಸ ಗಾನ. ಅಬ್ಬಬ್ಬ ಬಾಡ. ನನ್ನ ಜೀವನದ ಮನೆಗೆ ಬಾ ಲಕ್ಷ್ಮಿ, ಮಹಾಲಕ್ಷ್ಮಿಯಾಗಿ ಮಹಾರಾಣಿಯಂತೆ ಇರುವೆ. ಶಾಂತಕ್ಕ, ಇದು ನಿನಗಲ್ಲ ಬಂದಿದ್ದು, ನಿನ್ನ ಮಗಳು ಲಕ್ಷ್ಮಿಗೆ. ಅಯ್ಯೋ ದೇವ್ರಿ, ಏನ ಇದು? ಏನಾಗಬಾರ್ದಂತೇಳಿ ಅನ್ಕೊಂಡಿದ್ವಿ, ಅದಾತಲ್ಲ. ಇನ್ನು ನಿನ್ನ ಮಗಳು ದೊಡ್ಡ ಮಗಳದು ಏನು ಅವರಾಗೆ ಬಂದು ಕನ್ನೆ ಕೇಳಿದ್ರೆ ಇದೇನೇವ ಅದಕ್ಕಿಂತ ಒಂದು ಕೈ ಹೆಚ್ಚಿಗೆನೇ ಆಗೈತಲ್ಲ. ಲವ್ ಲೆಟ್ರ್ ಬರಾಕತ್ತಾವಲ್ಲ. ಅಯ್ಯೋ ದೇವ್ರಿ, ಆತವ ಆತ. ಇನ್ನೀಕೆ ಯಾವಾಗ ಓಡಾಕಳ ಗೊತ್ತಿಲ್ಲ. ಅಲ್ಲ ಇಷ್ಟು ಧೈರ್ಯ ಬಂತ ಇವರಿಗೆ? ಲವ್ ಲೆಟ್ರ್ ಮನೆಗೆ ಬರೀ ಎಷ್ಟು? ಅಯ್ಯೋ ದೇವ್ರೆ, ಹಿರಿಯರ್ ಅನ್ನೋದೇನೆ ಹೆದರಿಕೆ ಬೆದರಿಕೆನೇ ಇಲ್ಲನ ಇವರಿಗೆ? ಅಯ್ಯೋ ದೇವ್ರೆ, ಹೆಣ್ಣು ಬೇಕು ಅದಕ್ಕೆ ಬೇಕಾಯವ ಇಂಥ ಮಕ್ಕಳು. ನನ್ನ ಮಗಳು ಏನ ಅಂತ ಮಾಡಿದ್ದೆ ನಾನು, ಹಿಂಗೆ ನಂಬಿಸ್ಕುತ್ತಿಗೆ ಹೋಯ್ತಾಳಂತ ಗೊತ್ತಿದ್ದಿಲ್ಲ ಬಿಡು ನನಗೆ. ಅಯ್ಯೋ ದೇವ್ರೆ, ಗೆಳತಿ ಜೊತೆಗೆ 20 ಸಲ ಬುಕ್ ಇಸ್ಕೊಂಬರ್ತೇನೆ, ಪೆನ್ ಇಸ್ಕೊಂಬರ್ತೇನೆ ಅಂತ ಹೋಗ್ತಿದ್ಲು. ಯಾವನ್ನ ಭೇಟಿ ಆಗಕ್ಕೆ ಹೋಗ್ತಿದ್ಲ ಏನ? ಇಲ್ಲ, ಇದನ್ನು ಹಿಂಗೆ ಬಿಟ್ರೆ ನಡೆಯಂಗಿಲ್ಲಿದೆ. ಮೊದಲು ಇದಕ್ಕೊಂದು ಹರಿನೀರಿ ಮಾಡ್ಬೇಕು ಇದಕ್ಕೆ. ಅಯ್ಯೋ ದೇವ್ರೆ. ಶಾಂತಕ್ಕ, ಈಗ ನೀನು ಓಣ್ಯಾಗ ನಿಂತು ಬಾಯ್ ಮಾಡ್ಬೇಡ, ನಡಿ ಒಳಗೆ ನಡಿ. ಆಮೇಲೆ ಲಕ್ಷ್ಮಿ ಬಂದ ನಿಧಾನ ಕೇಳ್ಕೊ. ಏನು ಓಣ್ಯಾಗ ನಿಂತು ಬಾಯ್ ಮಾಡ್ಬೇಡ ಅಂತ ನೀ ಅಂತಿ. ಈಗ ಚೋಟ್ಯಾ ಬಂದು ಕೊಟ್ಟು ಹೋದ್ನಲ್ಲ, ಅವ ಹೇಳಂಗಿರ್ತಾನ, ಅವ್ರವ್ ಕೇಳಂಗಿರ್ತಾಳ. ಅವ್ರವನ್ ಬಾಯಿ ಮೊದ್ಲ ಬಂಬಾಯಿ ಈಟ್ ಗೊತ್ತಾದ್ರೆ ಇಷ್ಟು ಹೇಳ್ತಾಳ. ಆತ್ ಓಣ್ಯಾಗ ಸುದ್ದಕ್ಕ ತೆಗಿದ. ಏನೋ ಕುಸು ಕುಸು ಹಚ್ಚೆ ಬಿಟ್ಟಾರವ ಇವ್ರು. ಎಲ್ಲಿ ಬಿಡಾಡಿ ಗಿರ್ಜಿ ತಂದ ಬುದ್ಧಿ ನನ್ನ ಸೊಸಿ ಕಲಿಸಿ ಯಾವಾಗ ನನ್ನ ಸೊಸಿನ ಲವರ್ ಬಾಯಿ ಜೊತೆ ಓಡಿಸಿ ಕಳಿಸ್ತಾಳ ಗೊತ್ತಿಲ್ಲ. ಅಲ್ಲ ಶಾಂತಕ್ಕ, ಈಗ ಇದನ್ನ ಬಾಯ್ ಮಾಡುವಂಥದ್ದಲ್ಲವ, ಮತ್ತೇನು ಮಾಡೋದು ಈಗ? ಈಗ ಬರ್ತಾ ತಡಿಗೆ ಬಂದ್ಲ ಅಂದ್ರೆ ಕೇಳುವಂತೆ. ಒಳಗೆ ನಡಿ. ಗೌಡ್ರು ಮೊದ್ಲ ಆರಾಮಿಲ್ಲ ಪಾಪ. ಈ ಸ್ಥಿತಿ ಒಳಗೆ ಅವ್ರು ಇದ್ರಿಗೆ ಇದನ್ನೆಲ್ಲ ವಿಚಾರಿಸಿ ಅವ್ರಿಗೆ ಗೊತ್ತಾದ್ರೆ ಮನ್ಸಿಗೆ ಭಾಳ ಮಾಡ್ಕೋತಾರೆ. ನನಗೆ ಇದನ್ನು ಹೆಂಗೆ ವಿಚಾರಿಸ್ಬೇಕಂತ ಗೊತ್ತೈತಿ, ಹಂಗೆ ಕೇಳ್ತೇನೆ.